ನೋಡಿ ಇದೆಲ್ಲ ಅರಳಿ, ನೋಡಿ ಇದು ಅರಳಿ ಸುಮಾರು ದಿನ ಆಯಿತು. ಇವಾಗ ಇದಕ್ಕೆ ಕೆಳಗಡೆ ಇಲ್ಲೇ ದಪ್ಪ ರೆಡಿ ಆಗಿರುವಂಥ ಲವಂಗದ ಮೊಗ್ಗುಗಳು ಇಲ್ಲೇ ನೋಡಿ, ಇಲ್ಲಿ ಅರಳಿದಂತಹ ಒಂದು ಲವಂಗ. ಬೀಜಗಳು ಬಿದ್ದಿದ್ದಾವೆ. ಇದೆಲ್ಲ ಬೀಜಗಳು ಆಗಲಿಲ್ಲ, ಆಗಿಂತ ಮುಂಚೆನೇ ಬಿದ್ದು ಹೋಗಿದ್ದಾವೆ. ನೋಡಿ ಇದು ಲವಂಗದ ಮರ. ಇದರ ಸುತ್ತಲೂ ನೋಡಿ ನಾವು ಯಾವ ರೀತಿಯಾಗಿ ಹಾಸ್ಕೊಂಡಿದ್ದೇವೆ. ಗಿಡ ಎಷ್ಟು ಅಗಲ. ಇದು ಜನವರಿ ತಿಂಗಳ ಕೊನೆಯ ವಾರ. ಇಲ್ಲಿ ನೋಡಿ ಈ ರೀತಿ ತುಂಬ ಕಸ ಎಲ್ಲ ಇರುತ್ತಲ್ಲ ಗಿಡದ ಕೆಳಗೆ. ಮೊಗ್ಗು ಕೂಡ ಆಗ್ತಾ ಇದೆ, ಮಿಡಿಗಳು ಕೂಡ ಇದೆ, ಬೀಜಗಳು ಕೂಡ ಆಗ್ತಾ ಇದೆ, ಹೂವು ಕೂಡ ಅರಳ್ತಾ ಇದೆ ಒಂದೇ ಗಿಡದಲ್ಲಿ. ಅದು ತಾನಾಗೆ ಉದುರ್ಕೊಂಡು ಗಿಡದಿಂದ ಕೆಳಗಡೆ ಬೀಳುತ್ತೆ, ನಾವಾಗೆ ಕೀಳಕ್ಕೆ ಹೋಗಬಾರ್ದು. ವೀಕ್ಷಕರೇ, ಹಿಂದಿನ ಹಲವಾರು ಸಂಚಿಕೆಗಳಲ್ಲಿ ನಾವು ಲವಂಗದ ಕೃಷಿಯ ಬಗ್ಗೆ ಮಾಹಿತಿಯನ್ನು ಹಾಕಿದ್ದೇವೆ. ಇದರ ಬೇಸಾಯ ಪದ್ಧತಿ ಏನು, ಮಾರುಕಟ್ಟೆಗಳಲ್ಲಿ ಇದರ ಪ್ರಾಮುಖ್ಯತೆ ಏನಿದೆ, ಇದರ ಬೆಲೆ ಯಾವ ರೀತಿ ಮಾರುಕಟ್ಟೆಯಲ್ಲಿ ಇದೆ ಅನ್ನೋದರ ಬಗ್ಗೆ ಹಲವಾರು ಮಾಹಿತಿಗಳನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ಹಾಕಿದ್ದೇವೆ. ಇದು ಜನವರಿ ತಿಂಗಳ ಕೊನೆಯ ವಾರ. ಲವಂಗದ ಗಿಡಗಳಲ್ಲಿ ಲವಂಗದ ಹೂವು ಅರಳಿ ಬೀಜಗಳ ಬಿಡುವ ಕಾಲ ಇದಾಗಿದೆ. ಸೊ ಹಾಗಾದ್ರಿಂದ ನಾವು ಇವತ್ತಿನ ಸಂಚಿಕೆಯಲ್ಲಿ ನಾವು ಲವಂಗದ ಗಿಡದ ಬೀಜವನ್ನು ಯಾವ ರೀತಿಯಾಗಿ ನಾವು ಶೇಖರಣೆ ಮಾಡಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಇಂದಿನ ಸಂಚಿಕೆಯಲ್ಲಿ ಹೊರಡಿಸಲಿದ್ದೇವೆ. ಹಾಗಾಗಿ ವೀಕ್ಷಕರೇ, ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ಕೃಷಿ ಕಲ್ಯಾಣ, ರೈತರ ಏಳಿಗೆ ನಮ್ಮ ಗುರಿಯ ಇನ್ನೊಂದು ಸಂಚಿಕೆಗೆ. ಇನ್ನೂವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಇನ್ನು ಬನ್ನಿ ನೋಡೋಣ ಈ ಒಂದು ಬೀಜ ಸಂಗ್ರಹಣೆಯ ವಿಧಾನವನ್ನು. ನೋಡಿ ವೀಕ್ಷಕರೇ, ಲವಂಗದ ಗಿಡಕ್ಕೆ ಲವಂಗ ಚಿಕ್ಕ ಚಿಕ್ಕದು ಕೂಡ ಇದೆ, ಬೀಜ ಬರಲಿಕ್ಕಾಗಿರುವಂಥ ಲವಂಗ ಕೂಡ ಇದೆ. ಇದು ನೋಡಿ ಚಿಕ್ಕ ಚಿಕ್ಕ ಲವಂಗಗಳು ನೋಡಿ, ಇವೆಲ್ಲ ಚಿಕ್ಕ ಚಿಕ್ಕ ಲವಂಗಗಳು ನೋಡಿ, ಚೆನ್ನಾಗಿ ನೋಡ್ಕೊಳ್ಳಿ. ಇವೆಲ್ಲ ಚಿಕ್ಕ ಚಿಕ್ಕ ಲವಂಗಗಳು. ಹಾಗೆ ಕೂಡ ಇಲ್ಲೇ ನೋಡಿ, ಇಲ್ಲೇ ಸ್ವಲ್ಪ ಮೆಚೂರ್ ಆಗಿರುವಂಥ ಲವಂಗಗಳು ಇವೆಲ್ಲ ನೋಡಿ. ಇದು ಲವಂಗಗಳು ಕೀಳಲಿಕ್ಕೆ ರೆಡಿಯಾಗಿದೆ. ಆದರೆ ಈ ಸಾರಿ ನಾವು ಲವಂಗವನ್ನು ಕೀಳ್ತಾ ಇಲ್ಲ, ಅದನ್ನು ಬೀಜಕ್ಕೆ ಬಿಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಈ ಸಾರಿ ನಮಗೆ ಬೀಜಕ್ಕೆ ತುಂಬ ಒಂದು ಆರ್ಡರ್ಸ್ಗಳಿದ್ದಾವೆ. ಹಾಗಾಗಿ ನಾವು ಬೀಜಕ್ಕೆ ಬಿಡ್ತಾ ಇದ್ದೇವೆ ಇದನ್ನು ನೋಡಿ. ನಾವು ಲವಂಗವನ್ನು ಮಾರಲಿಕ್ಕೆ ಕೀಳೋದಾದರೆ ಈ ಒಂದು ಮೊಗ್ಗಿದೆಲ್ಲ, ಈ ಮೊಗ್ಗು ಅರಳಕ್ಕಿಂತ ಮುಂಚೆನೇ ನಾವು ಕೀಳಬೇಕಾಗುತ್ತೆ. ಆವಾಗ ಲವಂಗದ ಮೊಗ್ಗು ಅಂತ ಹೇಳ್ತಾರೆ, ಅಥವಾ ಲವಂಗ ಅಂತ ಹೇಳ್ತಾರೆ. ನೋಡಿ ಇವಾಗ ತೋರಿಸ್ತೇನೆ. ಇದೇ ಗಿಡಕ್ಕೆ ಕೆಲವೊಂದು ಮೊಗ್ಗುಗಳು ಅರಳಿ ಹೂವಾಗಿದೆ. ನೋಡಿ ಇಲ್ಲೆಲ್ಲ ಅರಳಿ ಹೂವಾಗಿದೆ ನೋಡಿ. ಇದೆ ಮೇಲಿನ ಮೊಗ್ಗು ಅರಳಿ ಹೂವಾಗಿದೆ. ಇದಕ್ಕೂ ನೋಡಿ, ಈ ಹೂವು ಅರಳಿದ ನಂತರ ಇಲ್ಲೇ ಕೆಳಗೆ ಅದಕ್ಕೆ ಬೀಜ ಆಗುತ್ತೆ. ಇಲ್ಲೇ ಕೆಳಗೆ ಬೀಜ ಆಗುತ್ತೆ, ದಪ್ಪ ಆಗುತ್ತೆ. ಯಾವ ರೀತಿ ಕಾಣುತ್ತೆ ಅಂತ ಹೇಳಿದರೆ, ನೀವು ನೇರಳೆ ಹಣ್ಣು ನೋಡಿರಬಹುದು, ನೀವು ಸ್ಕ್ರೀನಲ್ಲಿ ನೋಡಿ, ಅದೇ ರೀತಿ ಕಾಣುತ್ತೆ ನೋಡಿ. ಇದೆಲ್ಲ ಅರಳಿ ನೋಡಿ, ಇದು ಅರಳಿ ಸುಮಾರು ದಿನ ಆಯಿತು. ಇವಾಗ ಇದಕ್ಕೆ ಕೆಳಗಡೆ ಇಲ್ಲೇ ದಪ್ಪಾಗಿ ಒಂದು ನೇರಳೆ ಹಣ್ಣಿನ ಟೈಪ್ ಆಗುತ್ತೆ. ನಂತರ ಬಣ್ಣ ಕೂಡ ನೇರಳೆ ಹಣ್ಣಿನ ಬಣ್ಣಕ್ಕೆ ಬಂದುಬಿಡುತ್ತೆ. ಇಷ್ಟು ದಪ್ಪ ಆಗುತ್ತೆ ನೋಡಿ, ನೇರಳೆ ಹಣ್ಣಿನ ಟೈಪ್ ದಪ್ಪ ಆಗುತ್ತೆ. ನಂತರ ಅದು ತಾನಾಗೆ ಉದುರ್ಕೊಂಡು ಗಿಡದಿಂದ ಕೆಳಗಡೆ ಬೀಳುತ್ತೆ, ನಾವಾಗೆ ಕೀಳಕ್ಕೆ ಹೋಗಬಾರ್ದು. ಸೊ ಹಾಗಾಗಿ ನಾವು ಗಿಡದ ಕೆಳಗೆ ಏನಾದರೂ ಒಂದು ಪ್ಲಾಸ್ಟಿಕ್ ಅಥವಾ ಏನಾದರೂ ನಾವು ಹಾಸ್ಕೋಬೇಕಾಗುತ್ತೆ. ನೋಡಿ ಇವತ್ತು ನಾವು ಯಾವ ರೀತಿಯಾಗಿ ಸಂಗ್ರಹಣೆ ಮಾಡ್ತೇವೆ ಲವಂಗದ ಬೀಜವನ್ನು ಅಂಥೇಳಿ ತೋರಿಸ್ತೇವೆ. ಒಂದೇ ಗಿಡದಲ್ಲಿ ಮೊಗ್ಗು ಕೂಡ ಆಗ್ತಾ ಇದೆ, ಮಿಡಿಗಳು ಕೂಡ ಇದೆ, ಬೀಜಗಳು ಕೂಡ ಆಗ್ತಾ ಇದೆ, ಹೂವು ಕೂಡ ಅರಳ್ತಾ ಇದೆ ಒಂದೇ ಗಿಡದಲ್ಲಿ. ಇದು ಜನವರಿ ತಿಂಗಳ ಕೊನೆಯ ವಾರ. ಇಲ್ಲಿ ನೋಡಿ ಈ ರೀತಿ ತುಂಬ ಕಸ ಎಲ್ಲ ಇರುತ್ತಲ್ಲ ಗಿಡದ ಕೆಳಗೆ. ಸೊ ಬೀಜಗಳು ಬಿದ್ದರೆ ಗೊತ್ತಾಗೋದಿಲ್ಲ. ನೋಡಿ ಇಲ್ಲಿ ಬೀಜಗಳು ಬಿದ್ದಿದ್ದಾವೆ. ಇದರಲ್ಲಿ ಬೀಜಗಳು ಆಗಲಿಲ್ಲ, ಆಗಿಂತ ಮುಂಚೆನೇ ಬಿದ್ದು ಹೋಗಿದ್ದಾವೆ ಒಣಗಿ. ಸೊ ಈ ಕಸದಲ್ಲಿ ಗೊತ್ತಾಗೋದಿಲ್ಲ ಅಂಥೇಳಿ ನಾವು ಕೆಳಗಡೆ ಏನಾದರೂ ಒಂದು ಹಾಸ್ಕೋಬೇಕು. ನಾವು ಇವತ್ತೇ ಶೇಡ್ ನೆಟ್ಟು ಹಾಗೆ ಸ್ವಲ್ಪ ತಾಡಪತ್ರೆಯನ್ನು ಹಾಕ್ತೇವೆ, ಪ್ಲಾಸ್ಟಿಕನ್ನು ಹಾಸಿ ಇಡ್ತೇವೆ. ನೋಡಿ ಒಂದೇ ಹೆಣೆಗೆ ಚಿಕ್ಕ ಚಿಕ್ಕ ಲವಂಗಗಳು ಕೂಡ ಇದೆ, ಚಿಕ್ಕ ಚಿಕ್ಕ ಲವಂಗಗಳು. ಮತ್ತು ಇಲ್ಲೇ
ಲವಂಗದ ಮೊಗ್ಗುಗಳು, ರೆಡಿ ಆಗಿರುವಂಥ ಲವಂಗದ ಮೊಗ್ಗುಗಳು. ಇಲ್ಲೇ ನೋಡಿ, ಇಲ್ಲಿ ಅರಳಿದಂತಹ ಒಂದು ಲವಂಗ. ನೋಡಿ, ಈ ರೀತಿಯಾಗಿ ನಾವು ಪ್ಲಾಸ್ಟಿಕ್ಕನ್ನು ಹಾಸ್ಕೊಳ್ಬೇಕು. ಲವಂಗದ ಗಿಡದ ಸುತ್ತಳತೆ ಎಷ್ಟಿದೆ ಅಷ್ಟೇ ನಾವು ಪ್ಲಾಸ್ಟಿಕ್ಕನ್ನು ಹಾಸ್ಕೋಬೇಕಾಗುತ್ತೆ. ಪ್ಲಾಸ್ಟಿಕ್ ಹಾಸೋದ್ರಿಂದ ಕೆಳಗಡೆ ಬಿದ್ದಿರುವಂಥ ಎಲ್ಲ ಒಂದು ಲವಂಗದ ಮೊಗ್ಗುಗಳು ಪ್ಲಾಸ್ಟಿಕಲ್ಲಿ ಬೀಳುತ್ತೆ. ನಾವು ಸಂಗ್ರಹಣೆ ಚೆನ್ನಾಗಿ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ತುಂಬ ಮೊಗ್ಗುಗಳು ಬಿದ್ದಿದ್ದಾವೆ ನೋಡಿ. ನೋಡಿ, ಪಕ್ಷಿಗಳು ಏನಾದರೂ ಒಂದು ಬಂದು ಗಿಡದ ಮೇಲೆ ಕೂತ್ ಕೂಡಲೇ ತಾನಾಗಿ ಉದುರ್ಕೊಂಡು ಬಿದ್ದು ಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಮೊಗ್ಗು ಬಿದ್ದಿದೆ, ಲವಂಗದ ಮೊಗ್ಗು ಇದು. ಇದು ಒಣಗಿಸಿದ್ರೆ ನಾವು ಮಾರ್ಕೆಟಲ್ಲಿ ಮಾರಾಟ ಮಾಡ್ಬೋದು. ಹೀಗೆ ಕಸದಲ್ಲಿ ಕಾಣೋದಿಲ್ಲ. ಅದಕ್ಕೆ ಒಂದು ಸಲ ಲವಂಗದ ಗಿಡಕ್ಕೆ ಮೊಗ್ಗು ಬಿಡಲಿಕ್ಕೆ ಚಾಲು ಆಯಿತು ಅಂತ ಹೇಳಿದರೆ ನಾವು ಪ್ಲಾಸ್ಟಿಕ್ಕನ್ನು ಹಾಸಿ ಬಿಡಬೇಕು. ಲವಂಗದ ಮೊಗ್ಗುಗಳು ಕೂಡ ಬೀಳುತ್ತೆ. ಬೀಜಕ್ಕೆ ಬಿಟ್ಟರೆ ಬೀಜ ಕೂಡ ಇದರಲ್ಲಿ ಬೀಳುತ್ತೆ. ನೋಡಿ, ಇಲ್ಲೊಂದು ಬಿದ್ದಿದೆ. ಈ ಸಾರಿ ನಮಗೆ ಲವಂಗದ ಬೀಜಕ್ಕೆ ತುಂಬ ಆರ್ಡರ್ಸ್ ಬಂದಿದೆ. ಹಾಗಾಗಿ ಈ ಲವಂಗದ ಬೀಜಕ್ಕೆ ನಾವು ಬಿಟ್ಟಿದ್ದೇವೆ ಲವಂಗವನ್ನು. ನೋಡಿ, ಮೇಲೆ ಫುಲ್ಲು ಲವಂಗಗಳು ಬಿಟ್ಟಿದ್ದಾವೆ. ನೋಡಿ, ಎಲ್ಲಿ ನೋಡಿದ್ರು ಲವಂಗ 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 ಕಾಣ್ತಾ ಇದೆ. ಈ ರೀತಿಯಾಗಿ ನಾವು ಪ್ಲಾಸ್ಟಿಕ್ಕನ್ನು ಹಾಸ್ಕೊಳ್ಬೇಕು. ಅದ ನಂತರ ಅದು ಎಲ್ಲ ಲವಂಗಗಳು ಬೀಜ ಆದ ನಂತರ ಉದುರಿಕೊಂಡು ಬೀಳುತ್ತೆ. ಸೊ ಆವಾಗ ನಾವು ಅದನ್ನು ಶೇಖರಣೆ ಮಾಡಿ ಇಡ್ಬೋದು. ಬಿಸಿಲಿಗೆ ಒಣಗಿಸಿ ನಾವು ಇಟ್ಕೊಂಡ್ರೆ ಅದರ ಲವಂಗದ ಬೀಜಗಳು ರೆಡಿ ಆಗುತ್ತೆ. ಯಾರಿಗಾದರೂ ಲವಂಗದ ಬೀಜಗಳು ಬೇಕಾದಲ್ಲಿ ಇಲ್ಲಿ ಸ್ಕ್ರೀನ್ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಆ ನಂಬರಿಗೆ ವಾಟ್ಸಪ್ ಮಾಡಬೇಕು. ನೀವು ನಿಮ್ಮ ಅಡ್ರೆಸ್ಸನ್ನು ವಾಟ್ಸಪ್ ಮಾಡಬೇಕಾಗುತ್ತೆ. ಸೊ ನಾವು ಆ ಅಡ್ರೆಸ್ಗೆ ನಿಮಗೆ ಬೀಜವನ್ನು ಕೊಟ್ಟು ಕಳಿಸ್ತೇವೆ. ನೋಡಿ, ಒಂದೇ ಹೆಣೆಯಲ್ಲಿ ಚಿಕ್ಕ ಚಿಕ್ಕ ಲವಂಗಗಳು, ಇನ್ನು ಮೆಚೂರ್ ಆಗಿರದೇ ಇರುವಂತಹ ಲವಂಗಗಳು, ಅದೇ ಹೆಣೆಗೆ ಮೆಚೂರ್ ಆಗಿರುವಂಥ ಲವಂಗಗಳು, ಮತ್ತು ಅದೇ ಹೆಣೆಗೆ ಇಲ್ಲಿ ನೋಡಿ ಹೂವು ಅರಳುತ್ತಿರುವಂತಹ ಲವಂಗಗಳು, ಇಲ್ಲಿ ಅರಳಿ ಆದಂತಹ ಲವಂಗಗಳು, ಬೀಜಕ್ಕೆ ರೆಡಿಯಾಗಿರುವಂಥ ಲವಂಗಗಳು. ಇನ್ನೊಂದು 15-20 ದಿನದಲ್ಲಿ ಬೀಜ ರೆಡಿ ಆಗಿಬಿಡುತ್ತೆ ಇದರಲ್ಲಿ. ನೋಡಿ, ಇದು ಲವಂಗದ ಮರ. ಇದರ ಸುತ್ತಲೂ ನೋಡಿ ನಾವು ಯಾವ ರೀತಿಯಾಗಿ ಹಾಸ್ಕೊಂಡಿದ್ದೇವೆ. ಗಿಡ ಎಷ್ಟು ಅಗಲ ಇದೆ ಅಷ್ಟೇ ಅಗಲವಾಗಿ ನಾವು ಕ್ಲೀನಾಗಿ ಇದನ್ನು ಹಾಸ್ಕೊಂಡಿದ್ದೇವೆ ನೋಡಿ. ಈಗ ಯಾವುದೇ ಲವಂಗ ಆಗಲಿ, ಯಾವುದೇ ಲವಂಗದ ಬೀಜ ಆಗಲಿ ಉದುರಿದ್ರೆ ನಮಗೆ ಪಟ್ಟಂತ ಸಿಕ್ಕಿಬಿಡುತ್ತೆ. ಆದರೆ ಡೈಲಿ ಬೆಳಗ್ಗೆ ಬಂದು ಏನೇನು ಬಿದ್ದಿರುತ್ತೆ ಅದೆಲ್ಲ ಹಾಸ್ಕೊಳ್ಬೇಕು ನಾವು. ಈಗ ಹಾಸಿರುವಂತಹ ಪ್ಲಾಸ್ಟಿಕ್ಕು ಅಥವಾ ಶೇಡ್ ನೆಟ್ ಏನಿದ್ರು ಇರುತ್ತಲ್ಲ, ಅದಕ್ಕೆ ನಾವು ಈ ರೀತಿಯಾಗಿ ಬಿಗಿಯಾಗಿ ಏನಾದರೂ ಗೂಟವನ್ನು ಹೊಡಿಬೇಕು. ನೋಡಿ ನೋಡಿ, ಇಲ್ಲಿ ಹೊಡೆದಿದ್ದಾರೆ ಬಿಗಿಯಾಗಿ ಗೂಟ. ಹೀಗೆ ಬಿಗಿಯಾಗಿ ಗೂಟ ಹೊಡಿಬೇಕು, ಗಾಳಿಗೆ ಹಾರಬಾರ್ದು ಅಂಥೇಳಿ ಅಷ್ಟೇ. ಈ ರೀತಿ ಹಾಸಿ ಡೈಲಿ ಬೆಳಗ್ಗೆ ಬಂದು ನಾವು ಅದನ್ನು ಕಲೆಕ್ಟ್ ಮಾಡ್ಕೋಬೇಕು. ನಮ್ಮದು ತುಂಬ ಮರಗಳಿದ್ದಾವೆ, ಆದರೆ ಈ ಸಾರಿ ಕೇವಲ ಒಂದು 2-3 ಗಿಡಕ್ಕಷ್ಟೇ ಲವಂಗ ಬಿಟ್ಟಿದೆ.
ಇದು ನೋಡಿ ಬೆಂಕಿ ಬಿದ್ದು ಕೆಳಗಡೆ ಇಲ್ಲಿ ಹೇಗೋ ಬೆಂಕಿ ಬಿದ್ದು ನಮ್ಮ ಲವಂಗದ ಗಿಡಗಳೇ ಸುಟ್ಟೋಗ್ಬಿಟ್ಟಿದ್ದಾವೆ. ಹೆಚ್ಚಾಗಿ ಲವಂಗದ ಬೀಜಗಳು ಜನವರಿ ಎಂಡಿಂದ ಫೆಬ್ರವರಿ ಎಂಡ್ವರೆಗೆ ಬೀಜಗಳು ಸಿಗುತ್ತೆ. ಆ ಟೈಮಲ್ಲಿ ನಾವು ಈ ರೀತಿಯಾಗಿ ಕೆಳಗಡೆ ಗಿಡಕ್ಕೆ ಏನಾದರೂ ಹಾಸ್ಕೊಳ್ಬೇಕಾಗತ್ತೆ. ಸೊ ಇದಿಷ್ಟಾಯಿತು ವೀಕ್ಷಕರೇ, ಲವಂಗದ ಬೀಜಗಳ ಸಂಗ್ರಹಣೆ ನಾವು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ. ನಿಮಗೆಲ್ಲರಿಗೂ ಇವತ್ತಿನ ಸಂಚಿಕೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಒಂದು ವೇಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಹಾಗೆ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ನಿಮಗೆ ಹೇಗೆ ಅನಿಸ್ತು ವಿಡಿಯೋ ಅಂತ ಹೇಳಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ಕೃಷಿ ಪದ್ಧತಿಗಳ ಬಗ್ಗೆ, ಬೇರೆ ಬೇರೆ ಕೃಷಿ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇರ್ತೇವೆ. ಹಾಗಾಗಿ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇರಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್.